ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಬೇಜಾರಲ್ಲಿದ್ದ ಭೂಮಿನ ನಗಿಸ್ಬೇಕು ಅಂತ ಸತ್ಯಣ್ಣ ಅವರು ಚಾರ್ಲಿ ವೇಷದಲ್ಲಿ ಬಂದಿದ್ರೆ, ನಚಿಕೇತ್ ಜೋಕರ್ ವೇಷದಲ್ಲಿ ಬಂದಿರ್ತಾರೆ. ಇವರು ಕೂಡ ಸೇರಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ನಾವ್ಯಾರು ಅಲ್ಲ, ಇಲ್ಲಿ ನಾವೆಲ್ಲ ಒಂದೊಂದ್ ತರದ ಪಾತ್ರಧಾರಿಗಳು. ಇವರು ಹೇಗ್ ಆಟ ಆಡಿಸ್ತಾನೋ ಹಾಗೆ ಆಟ ಆಡೋದಷ್ಟೇ ನಮ್ ಕೆಲ್ಸ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೂ ಮಾಡಿ ಭೂಮಿ ಇವತ್ತು ನಗಿಸ್ಲೇಬೇಕು, ಭೂಮಿನ ನಗಿಸೋದೇ ನಮ್ ಕೆಲ್ಸ ಅಂತ ಹೇಳ್ಬಿಟ್ಟು ಭೂಮಿ ಜೊತೆ ಡ್ಯಾನ್ಸ್ ಮಾಡೋದು, ಹೀಗೆ ಚೇಷ್ಟೆ ಮಾಡೋದು. ಭೂಮಿನೂ ಕೂಡ ಅವ್ರು ಮಾಡ್ತಾ ಇರೋ ಚೇಷ್ಟೆಗೆಲ್ಲ ನೋಡಿ ನಕ್ಕೆ ಬಿಡ್ತಾರೆ. ನೋಡಿ ಸಂಗೀತ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಆಗ ಭೂಮಿ ಸಂಗೀತ ಅವ್ರನ್ನ ಅಮ್ಮ ಅಂತ ಹೇಳಿ ತಪ್ಕೊಂಡು ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ಸಂಗೀತನೂ ಸಹ ಅಷ್ಟೇ ಪ್ರೀತಿಯಿಂದ ಭೂಮಿ ಊಟ ಮಾಡು ಭೂಮಿ, ನೀನ್ ಊಟ ಮಾಡಿಲ್ಲ ಅಂತ ಹೇಳಿ ಯಾರು ಕೂಡ ಊಟನೇ ಮಾಡಿಲ್ಲ ಭೂಮಿ ಅಂತ ಹೇಳಿ ಊಟನ ತಟ್ಟೆಗೆ ಹಾಕೊಂಡ್ಬಂದು ಭೂಮಿಗೆ ಊಟ ತಿನ್ಸೋದಕ್ಕೆ ಶುರು ಮಾಡ್ತಾರೆ. ಈ ಒಂದು ಕ್ಷಣವನ್ನು ನೋಡ್ಬಿಟ್ಟು ರಾಮ್ ಆಗಿರ್ಬೋದು ಅಥವಾ ಶ್ರವಣ್ಣ ಆಗಿರ್ಬೋದು ಅವರು ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಅಲ್ಲಿಗೆ ನಚಿಕೇತ್ ಕೂಡ ಬಂದು ಬಾಯಿ ಓಪನ್ ಮಾಡಿದಾಗ ಸಂಗೀತ ಕೂಡ ನಚಿಕೇತ್ಗೂ ತಿನ್ನಿಸ್ತಾರೆ. ನಚಿಕೇತ್ ಆದ್ಮೇಲೆ ಸತ್ಯನೂ ಕೂಡ ಅದೇ ರೀತಿ ಅಂತ ಹೇಳಿ ಬಾಯಿನ ತೆರ್ಕೊಂಡ್ ಬರ್ತಾರೆ. ಸತ್ಯಂಗೂ ಕೂಡ ಸಂಗೀತ ಅವರು ಊಟನ ತಿನ್ನಿಸ್ತಾರೆ. ಎಲ್ರು ಕೂಡ ಈ ಒಂದು ಕ್ಷಣವನ್ನ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಭೂಮಿನೂ ಕೂಡ ಖುಷಿಯಲ್ಲಿ ತೇಳ್ತಾ ಇರ್ತಾಳೆ. ಅಜ್ಜಿ ಅಂತೂ ಫುಲ್ ಖುಷಿಯಾಗಿ ಅಜ್ಜಿನೂ ಕೂಡ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಜ್ಜಿ ಜೊತೆ ಸೇರ್ಕೊಂಡು ಭೂಮಿನೂ ಕೂಡ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಭೂಮಿ ಮತ್ತೆ ಅಜಿತ್ ರೂಮಲ್ಲಿ ಇರ್ತಾರೆ. ಸಾಹೇಬ್ರೆ, ಇವತ್ತೇನಾಯ್ತು ಗೊತ್ತಾ ಸಾಹೇಬ್ರೆ, ಅಮ್ಮನ್ಗೆ ಮದ್ವೆ ವಿಷಯನ ಹೇಗೆ ಹೇಳೋದು ಅಂತ ತುಂಬಾನೇ ತಲೆನೋವಾಗಿತ್ತು ಸಾಹೇಬ್ರೆ. ನಮ್ಮ ಅಮ್ಮನಿಗೆ ಮದ್ವೆ ವಿಷಯ ಗೊತ್ತಾಯ್ತು. ಅಮ್ಮನೂ ಕೂಡ ಅದನ್ನ ಸಮಾಧಾನವಾಗಿ ಒಪ್ಕೊಂಡ್ರು. ಅದೇ ದೊಡ್ಡ ತಲೆನೋವಾಗಿತ್ತು. ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ಹೇಗಪ್ಪ ಈ ಸತ್ಯ ಹೇಳೋದು ಅಂತ ತಲೆ ಮೇಲೆ ದೊಡ್ಡದೊಂದು ಬಂಡೆ ಕಲ್ಲಿದೆಯೇನೋ ಅಂತ ಅನಿಸ್ಬಿಟ್ಟಿತ್ತು. ಅನ್ನವಷ್ಟು ಭಾರ ಆಗಿತ್ತು. ಈಗ ನನಗೆ ನಿರಾಳ ಅಂತ ಅನಿಸ್ತಾ ಇದೆ. ಎಲ್ಲನ್ನ ನೀವು ತುಂಬಾ ಈಸಿಯಾಗಿ ಇಳಿಸ್ಬಿಟ್ರಿ ಸಾಹೇಬ್ರೆ. ಈ ರೀತಿ ನಾವು ಕಾಂಟ್ರಾಕ್ಟ್ ಮದ್ವೆ ವಿಷಯನೂ ಕೂಡ ನಮ್ ದೊಡ್ಡ ಸಾಹೇಬ್ರಿಗೆ ಹೀಗೆ ಹೇಳಿದಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಇಲ್ಲೂ ಕೂಡ ನನ್ ಮನ್ಸು ನಿರಾಳ ಆಗ್ತಾ ಇತ್ತು. ನನ್ ಮನ್ಸು ತುಂಬಾ ಭಾರ ಅಂತ ಅನಿಸ್ತಾ ಇದೆ ಸಾಹೇಬ್ರೆ. ಭೂಮಿ ಹೇಳ್ತಾ ಇರ್ತಾಳೆ. ಈ ಮಾತು ಕೇಳಿಸ್ಕೊಂಡ ಅಜಿತ್ಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಏನ್ ಹೇಳ್ತಾ ಇದೀಯಾ? ಅಮ್ಮನ ಹತ್ರ ಹಾಗೆ ಮನೆಯವ್ರ ಹತ್ರ ಹೋಗ್ಬಿಟ್ಟು ಇಬ್ರು ಸೇರ್ಕೊಂಡು ಕಾಂಟ್ರಾಕ್ಟ್ ಮದ್ವೆ ಆಗಿದೀವಿ ಅಂತ ಹೇಳ್ಬೇಕು ಅಂತ ಹೇಳ್ತಾ ಇದೀಯಾ? ಮನ್ಸಲ್ಲಿರೋದು ನೀನ್ ಹಾಗೆ ಹೇಳ್ತಾ ಇದೀಯಾ? ಅಜಿತ್ ಹೇಳ್ತಾರೆ, ಸಾಹೇಬ್ರೆ ನೀವು ಹಾಗೆ ಅನ್ಕೊಂಡಿದ್ದೀರಾ. ಏನ್ ಮಾಡೋಣ ಗೊತ್ತಾ, ನಮ್ಮನೇಲೂ ಹೇಳೋಕ್ಕಿಂತ ಮುಂಚೆನೆ ಫಸ್ಟ್ ನಿಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ಬಿಡೋಣ, ಇಲ್ಲಲ್ಲಿರೋ ನಿಮ್ಮ ಅಮ್ಮನ ಹತ್ರ ಹೇಳಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ, ಅಯ್ಯೋ ಸಾಹೇಬ್ರೆ ಏನ್ ಹೇಳ್ತಾ ಇದ್ದೀರಾ ನೀವು ಅಷ್ಟೇ, ಆಮೇಲೆ ನಮ್ಮ ಅಮ್ಮನ ಹತ್ರ ಹೇಳಿದ್ರೆ ಮುಗ್ದೇ ಹೋಯ್ತು ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ. ನಿಮ್ಮ ಅಮ್ಮ ಮಾತ್ರ ಮನುಷ್ಯಳು, ನಮ್ಮನೆಯವರೆಲ್ಲ ಅಂತ ಅನ್ಕೊಂಡಿದ್ಯಾ ನೀನು? ಅವನಿಗೆ ಮಾತ್ರ ಪ್ರೀತಿ ಕಾಳಜಿ ಭಾವನೆ ಇದೆಲ್ಲ ಇದೆ, ನಮ್ಮನೇಲಿ ಇರೋರ್ಗೆ ಯಾರಿಗೂ ಇಲ್ಲ ಅಂತ ಅನ್ಕೊಂಡಿದ್ಯಾ? ಮನೆಯಲ್ಲಿ ಇರೋರೆಲ್ಲ ನಮ್ಮಿಬ್ರು ಮದ್ವೆನ ನಿಜವಾದ ಮದ್ವೆ ಅಂತ ಅನ್ಕೊಂಡಿದ್ದಾರೆ. ಅದೇ ಕಾರಣಕ್ಕೂ 1 ವರ್ಷ ಮುಗಿಯೋವರ್ಗೆನು ನೀನು ಕಾಂಟ್ರಾಕ್ಟ್ ಮದ್ವೆ ಆಗಿದೀವಿ ಅನ್ನೋ ಸತ್ಯ ಯಾರಿಗೂ ಗೊತ್ತಾಗ್ಬಾರ್ದು. 1 ವರ್ಷ ಆದ್ಮೇಲೆ ನಾವಿಬ್ರು ಬೇರೆ ಬೇರೆ ವಿಚಾರಕ್ಕೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದ್ರಾಯ್ತು. ಅದನ್ನ ಬಿಟ್ಟು ನೀವಾಗ್ಲೇ ಹೋಗಿ ಕಾಂಟ್ರಾಕ್ಟ್ ಮದ್ವೆ ಅಂತ ಹೇಳ್ಬಿಟ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಮನೆಯವರೆಲ್ಲ ಯಾವ ಮನಸ್ಥಿತಿಲಿದ್ದಾರೆ ಅಂದ್ರೆ, ಅವರು ನಮ್ ಮದ್ವೆನ ನಿಜವಾದ ಮದ್ವೆ ಅಂತ ಅನ್ಕೊಂಡಿದ್ದಾರೆ. ಇಬ್ರು ನಿಜವಾದ ಗಂಡ ಹೆಂಡತಿ ಅಂತ ಹೇಳಿ ನಮ್ಮಿಬ್ರನ್ನ ಎಲ್ರು ಕೂಡ ಪ್ರೀತಿ ಮಾಡ್ತಾ ಇದ್ದಾರೆ. ಮನ್ಸನ್ನೆಲ್ಲ ಮುರಿಯೋದಕ್ಕೆ ನನಗಿಷ್ಟ ಇಲ್ಲ. ಸ್ವಲ್ಪ ದಿನ ಅಷ್ಟೇ, ಸ್ವಲ್ಪ ದಿನ ಆದ್ಮೇಲೆ ನಾವಿಬ್ರು ದೂರ ಆಗ್ತೀವಿ. ಒಂದ್ ಕಾರಣ ಕೊಟ್ಬಿಟ್ಟು ದೂರ ಆದ್ರೆ ಆಯ್ತು, ತನಕ ನೀನೇನು ಹೇಳೋದಕ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅಜಿತ್ ಭೂಮಿಗೆ ಹೇಳ್ತಾರೆ. ಆಯ್ತು ಸಾಹೇಬ್ರೆ ಅಂತ ಹೇಳಿ ಭೂಮಿ ಅದಕ್ಕೂ ಕೂಡ ಒಪ್ಕೊಂತಾಳೆ. ಕಡೆ ಅಂಜನಾ ಮತ್ತೆ ಅಶ್ವಿನಿ ಇಬ್ರು ಕೂಡ ಯೋಚನೆ ಮಾಡ್ಕೊಂತ ಕೂತಿರ್ತಾರೆ. ನಿಂಗೆ ಎಷ್ಟು ಸರಿ ಫೋನ್ ಮಾಡೋದು, ಎಲ್ಲೋಗಿದ್ದಿ ನೀನು, ಯಾಕೆ ಫೋನ್ ರಿಸೀವ್ ಮಾಡ್ತಾ ಇರ್ಲಿಲ್ಲ? ಅಂಜು ದೇವಯ್ಯ ನಿನ್ನ ಕೇಳ್ತಾ ಇರ್ಬೇಕಾದ್ರೆ ಲಾಂಗ್ ಡ್ರೈವ್ ಹೋಗಿದ್ದೆ ಅಂತ ದೇವಯ್ಯನೇ ಹೇಳ್ತಾರೆ. ಈ ಟೈಮಲ್ಲಿ ಲಾಂಗ್ ಡ್ರೈವ್ ಅಂತ ಕೇಳಿದಾಗ ಲಾಂಗ್ ಡ್ರೈವ್ ಹೋಗಿದ್ದೆ, ಅಲ್ಲ ಇವತ್ತೇನೇನಾಯ್ತು ಅಂತ ನೋಡಿದ್ಯಾ? ಮುಂಗೆ ಭೂಮಿ ಮದ್ವೆ ಆಗಿದೆ ಅಂತ ಗೊತ್ತಿರ್ಲಿಲ್ಲ. ಇವಳು ಅದನ್ನ ಮುಚ್ಚಿಟ್ಟಿದ್ಲು. ನಾವು ಕೇಳಿದ ಪ್ರಶ್ನೆಗೆ ಈ ಭೂಮಿ ಬರ್ಸ್ತಾ ಇರೋದನ್ನ ನೋಡ್ಬಿಟ್ಟು ಇವತ್ತು ಎಲ್ಲಾ ಸತ್ಯನೂ ಬಯಲಾಗುತ್ತೆ. ಈ ಸಂಗೀತ ನನ್ ಸೊಸೆ ಅಂತ ಹೇಳ್ತಿದ್ರಲ್ಲ, ಸೊಸೆನ ತಲೆ ಮೇಲೆ ಒತ್ಕೊಂಡು ಮೆರೆಸ್ತಾ ಇದ್ರಲ್ಲ, ಕೇಗೂ ಕೂಡ ಕಲ್ಬಿದ್ದು. ಶ್ರವಣ್ಣ ಅವಳು ನೋಡ್ಬಿಟ್ಟು ಅವಳನ್ನ ತುಂಬಾ ಪ್ರೀತಿಯಿಂದ ಕೇರ್ ಮಾಡ್ತಾ ಇದ್ರು, ಕೂಡ ಕಲ್ಬೀಳುತ್ತೆ. ಈ ಮುದುಕಿ ಇತ್ತೀಚೆಗಷ್ಟೇ ಭೂಮಿನ ಹಚ್ಕೊಂಡು ಅವಳಿಗೆ ಪ್ರೀತಿ ವಾತ್ಸಲ್ಯ ಅದಕ್ಕೆ ಶುರು ಮಾಡಿದ್ಲು. ಅದೇ ಮುದುಕಿನೂ ಕೂಡ ಭೂಮಿನ ದೂರ ಇಡ್ತಾಳೆ ಅಂತ ಅನ್ಕೊಂಡಿದ್ದೆ. ಇಲ್ಲಾಗಿದ್ದೇನು ಎಲ್ಲ ಉಲ್ಟಾ ಆಯ್ತು ಬಿಟ್ಟು ದೇವಯ್ಯನೇ ಹೊಟ್ಟೆ ಹೊರ್ಕೊಂತಾ ಇರ್ತಾಳೆ. ಅಶ್ವಿನಿ ಇದ್ದವಳು ಆ ಭೂಮಿದು ಲಕ್ ಚೆನ್ನಾಗಿದೆ ಅಂತ ಅನ್ಸುತ್ತೆ, ನಾವೆಷ್ಟೇ ಕಲ್ಲಲ್ಲಿ ಹೊಡೆದ್ರು ಕೂಡ ಅದೇ ಕಲ್ಲಲ್ಲಿ ಅವಳು ಕೋಟೆನ ಕಟ್ಕೊಂತಾ ಇದ್ದಾಳೆ ಹೇಳಿ ಅಶ್ವಿನಿ ಹೇಳ್ತಾ ಇರ್ಬೇಕಾದ್ರೆ ಅವಳಿ ಮನೆಗೆ ಭದ್ರವಾಗಿ ನಿಂತ್ಕೊಂತಾ ಇದ್ದಾಳೆ. ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಹೋಗೋದಿಲ್ಲ ಅಂತ ಅನ್ಸುತ್ತೆ, ಮತ್ತೆ ಅಜಿತ್ ಮದ್ವೆ ಆಗೋದಿಲ್ಲ ಅಂತ ಅನ್ಸುತ್ತೆ ಅಲ್ವಾಮ ಅಂತ ಅಂಜು ಕೇಳ್ತಾಳೆ. ನನಗೇನೋ ಆದ್ರೆ ಏನೋ ಚಿಂತೆ ಆದ್ರೆ ನಿನಗೇನೋ ಅಂತೆ, ನಿನಗೆ ಡಿನ್ನರ್ ಚಿಂತೆ ಆದ್ರೆ ನಿನಗೆ ಲವರ್ ಚಿಂತೆ ಅಲ್ವಾ? ಬೈದ್ಬಿಟ್ಟು ಸ್ವಲ್ಪ ದಿನ ನಿನ್ ತಲೆಯಿಂದ ಅಜಿತ್ನ ಹಾಕ್ಬಿಡು ಅಂತ ದೇವಯಾನಿ ಬೈತಾ ಇರ್ತಾರೆ. ಈ ಭೂಮಿ ಕಥೆನ ಮುಗಿಸ್ಬಿಟ್ರೆ ಹೇಗಿರುತ್ತೆ ನೋಡೋಣವಾಮ ಅಂತ ಅಂಜನ ಕೇಳ್ತಾಳೆ. ಭೂಮಿನ ಯಾರು ಅಂತ ಅನ್ಕೊಂಡಿದ್ಯಾ? ಅಜಿತ್ನ ಹೆಂಡತಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆದ್ರೂ ಯಾಮಾರಿ ಸಿಗಾಕೊಂಡ್ವಿ ಅಂತಂದ್ರೆ ರಾಣಗಾಗಿರೋ ಗತಿ ನಮಗಾಗುತ್ತೆ. ಅಂತ ರಿಸ್ಕಿಗೆಲ್ಲ ನೀನ್ ಕೈ ಹಾಕೋದಕ್ ಹೋಗ್ಬೇಡ ಅಲ್ವಾ, ನಾನೆಲ್ಲ ನೋಡ್ಕೊಂತೀನಿ ಅಂತ ದೇವಯ್ಯನ ಹೇಳ್ತಾರೆ. ರೂಮಲ್ಲಿ ಫೋನ್ ನೋಡ್ಕೊಂಡು ಅಜಿತ್ ಕೂಡ ಕೂತಿರ್ತಾರೆ. ನೀನ್ ನಿಧಾನವಾಗಿ ರೂಮಿಗೆ ಬರ್ತಾಳೆ. ಬಂದ್ಬಿಟ್ಟು ಬೀರುನ ಓಪನ್ ಮಾಡಿ
ಹಾಗೆ ಪ್ಯಾಡ್ಸ್ನ ತಗೊಂತಾಳೆ. ಪ್ಯಾಡ್ನೆಲ್ಲ ಮರೆ ಮಾಡ್ಕೊಂಡು ಇಟ್ಕೊಂಡಿರ್ತಾಳೆ. ಆಗ ಅಜಿತ್ ಟವಲ್ ತಗೊಂಡು ಹೋಗ್ತಾ ಇರೋದು ನೋಡಿ, ಎಲ್ಲಿಗೆ ಹೋಗ್ತಾ ಇದೀಯಾ? ಇಷ್ಟೊತ್ನಲ್ಲಿ ಸ್ನಾನಕ್ಕೆ ಹೋಗ್ತಾ ಇದೀಯಾ? ಬೇಡ, ಇಷ್ಟೊತ್ನಲ್ಲಿ ಸ್ನಾನ ಮಾಡೋದು ಬೇಡ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ನಾ ಸ್ನಾನ ಮಾಡ್ಲೇಬೇಕು, ನಾನ್ ಸ್ನಾನ ಮಾಡಿದ್ರೆ ನಿಮಗೇನಾಗುತ್ತೆ? ಭೂಮಿ ಹೇಳ್ತಾ ಇರ್ತಾಳೆ. ಅಂತ ಹೇಳ್ತಾ ನಿಂತಾನೆ, ನೀನ್ ಇಷ್ಟೊತ್ನಲ್ಲಿ ಸ್ನಾನ ಮಾಡೋದು ಬೇಡ, ನೀನಾದ್ರೂ ಈಗ ಸ್ನಾನ ಮಾಡಿದ್ರೆ ನಿನಗೆ ಶೀತ ಆಗುತ್ತೆ, ಆಮೇಲೆ ಸೇವೆ ಮಾಡೋದಕ್ಕೆ ನಾನ್ ಕೂತ್ಕೋಬೇಕು, ಬಿಟ್ಟು ನಿನ್ ಜೊತೆ ಕೂತ್ಕೊಳಕಾಗುತ್ತಾ? ಇಲ್ಲ, ನಾನು ಹೇಳ್ತಾ ಇದ್ದೀನಲ್ವಾ, ಇವಾಗ ಸ್ನಾನ ಮಾಡಬಾರ್ದು ಅಂದ್ರೆ ಮಾಡಬಾರ್ದು ಅಷ್ಟೇ. ಅಜಿತ್ ಕಂಡೀಷನ್ ಆಗಿ ಹೇಳ್ತಾ ಇರ್ತಾರೆ. ನನಗೆ ಇವ್ರಿಗೆ ಹೇಗಪ್ಪ ಹೇಳಿ, ಇವ್ರಿಗೆ ಅರ್ಥನೇ ಆಗ್ತಾ ಇಲ್ವಲ್ಲ, ಎಂತ ಪೊಸಿಷನ್ ಅಲ್ಲಿ ಇದೀನಿ ಅಂತ ಅರ್ಥ ಮಾಡ್ಕೊಳಕ್ ಆಗೋದಿಲ್ವಾ ಇವರಿಗೆ? ಭೂಮಿ ಬೈಕೊಳ್ತಾ ಇರ್ತಾಳೆ. ಭೂಮಿ ಕೈಲಿದ್ದ ಟವಲ್ನ ಅಜಿತ್ ಕಿತ್ಕೊಳ್ತಾನೆ. ಸಾಹೇಬ್ರೆ ಪ್ಲೀಸ್ ಸಾಹೇಬ್ರೆ, ನಾನು ಇವತ್ತು ಮಾಡ್ಲೇಬೇಕು, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸಾಹೇಬ್ರೆ. ಭೂಮಿ ರಿಕ್ವೆಸ್ಟ್ ಕೂಡ ಮಾಡ್ಕೊಂತಾಳೆ. ಇಲ್ಲ, ನಾನು ಒಪ್ಪೋದಿಲ್ಲ ಅಂದಾಗ, ಸಾಹೇಬ್ರೆ ನೋಡಿ ಇಲ್ಲಿ ಪ್ಯಾಡ್ನ ತೋರಿಸ್ತಾ ಇರ್ತಾಳೆ. ಇಲ್ಲಿ ಅಂತೇಳಿ ಅಜಿತ್ ಕೂಡ ಕೆಳಗಡೆ ನೋಡ್ತಾನೆ. ಕೂಡ ಕೈಲಿ ಪ್ಯಾಡ್ ಇಟ್ಕೊಂಡಿರ್ತಾಳೆ. ಹೌದಾ, ಸರಿ ಸರಿ ತಗೋ ಅಂತ ಹೇಳ್ಬಿಟ್ಟು ಟವಲ್ನ ಕೊಡ್ತಾರೆ. ತುಂಬಾನೇ ಮುಜುಗರ ಆಗ್ತಾ ಇರುತ್ತೆ. ಇದು ಕೂಡ ಭೂಮಿಗೆ ಈ ರೀತಿಯ ಅನುಭವ ಆಗಿರ್ಲಿಲ್ಲ. ಅವಳು ಒಂಟಿಯಾಗಿ ಫ್ರೀಡಮ್ ಆಗಿದ್ಲು. ಇಷ್ಟೊಂದೆಲ್ಲ ಫೇಸ್ ಮಾಡ್ಬೇಕಾಗ್ತಾ ಇದೆಯಲ್ಲ ಅಂತ ಹೇಳಿ ಬೇಜಾರಾಗ್ತಾ ಇರುತ್ತೆ. ಈ ಕಡೆ ದಡ್ಡ ನೀನು, ಏನು ಗೊತ್ತಾಗೋದಿಲ್ಲ ಅಂತ ಹೇಳಿ ಅಜಿತ್ ಕೂಡ ಬೈಕೊಂತಾ ಇರ್ತಾನೆ. ಆಗ ಅಪೇಕ್ಷೆ ಈ ರೀತಿ ಎಲ್ಲ ಆದಾಗ ಅಮ್ಮ ಅವಳ ಜೊತೆ ಇದ್ಕೊಂಡು ಅವಳು ಸೇವೆ ಮಾಡ್ತಾ ಇದ್ರು. ಯಾವುದೇ ರೀತಿ ಕಷ್ಟ ಬರ್ದೇ ಇರೋ ತರ ನೋಡ್ಕೊಂತಾ ಇದ್ರು. ಈ ಬಾಯಿ ಬಡ್ಕಿಗೆ ನಾನು ಯಾವ ರೀತಿ ಸೇವೆ ಮಾಡೋಕ್ಕಾಗುತ್ತೆ, ಏನ್ ಸೇವೆ ಮಾಡ್ಬೋದು ನಾನು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಏರ್ ಡ್ರೈಯರ್ ತಗೊಂಡ್ಬಂದು ಮೇಲೆ ಇಡ್ತಾರೆ. ಅವಳು ಕೂದಲುಗಳನ್ನೆಲ್ಲ ಈ ಏರ್ ಡ್ರೈಯರ್ ಇಂದ ಆರಿಸ್ಕೊಳ್ಳಿ, ಮತ್ತೆ ಹೆಲ್ಪ್ ಮಾಡ್ಬೋದು ಈ ಬಾಯಿ ಬಡ್ಕಿಗೆ ಅಂತ ಸಹಾಯ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಕೂತಿರುವಾಗ ಹಾಲಲ್ಲಿ ಎಲ್ಲರೂ ಟೈಮ್ ಪಾಸ್ ಮಾಡ್ತಾ ಮೊಬೈಲ್ ನೋಡ್ತಾ ಕೂತಿರ್ತಾರೆ. ಕೂಡ ಅಲ್ಲೇ ಇರ್ತಾರೆ. ಶ್ರವಣ್ ಅಲ್ಲಿ ಬಂದ ತಕ್ಷಣ ಎಲ್ಲೆಡ್ಕೆ ತಿಂತೀಯ ಅಂತ ಕೇಳಿದಾಗ, ಅಕ್ಕ ಹೊಟ್ಟೆ ಫುಲ್ ಆಗಿದೆ, ಏನೇ ಕೊಟ್ರು ನನ್ನ ಕೈಲಿ ತಿನ್ನೋದಕ್ಕಾಗೋದಿಲ್ಲ ಅಂತ ಶ್ರವಣ್ ಹೇಳ್ತಾರೆ. ನೀವು ಊಟ ಮಾಡಿದ್ಲು ಅಂತ ಹೇಳಿ ನೀನೀಗ ಹೊಟ್ಟೆ ತುಂಬಾ ಊಟ ಮಾಡಿದೆ ಅಲ್ವಾ ಶ್ರವಣ್? ಗೀತಾ ಅವರು ಕೇಳ್ತಾ ಇರ್ತಾರೆ. ಅನ್ನೋ ರೀತಿ ಶ್ರವಣ್ ತೋರಿಸ್ತಾರೆ. ನಚಿಕೇತ್ ಪಾಪ ಅದಕ್ಕೆ ಎಷ್ಟೆಲ್ಲಾ ಕಣ್ಣೀರ್ ಹಾಕ್ಬಿಟ್ರು. ಇಲ್ಲಿ ಹೆಣ್ಮಕ್ಳು ಯಾರು ಕೂಡ ಇಷ್ಟೊಂದು ಹತ್ತಿದ್ದು ನಾನು ನೋಡೇ ಇಲ್ಲ ಹೇಳ್ಬಿಟ್ಟು, ಅದಕ್ಕೆ ಯಾವತ್ತೂ ಕೂಡ ಈ ರೀತಿ ಕಣ್ಣೀರ್ ಹಾಕ್ಬಾರ್ದು, ಎಷ್ಟು ನೋವಾಗಿದೆ, ತಂದೆ ತಾಯಿ ಬೇರೆ ದೂರ ಇದ್ದಾರೆ, ಅದಕ್ಕೆ ನನ್ನ ಸ್ವಂತದವ್ರೆ ಇಷ್ಟೊಂದು ಅನುಮಾನ ಪಡ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಎಷ್ಟು ನೋವು ಪಟ್ರು. ಚಿಕೇತ್ ಕೂಡ ಹೇಳ್ತಾ ಇರ್ತಾರೆ. ಯಾಕೋ ಹೇಳೋದು ನಿನ್ ಕಣ್ಣಿಗೆ ಕಾಣಿಸೋದೇ ಇಲ್ವಾ? ನಿನ್ ಕಣ್ಣಿಗೆ ಕಾಣಿಸ್ಲಿಲ್ವೇನೋ ಅಂತ ಅಪೇಕ್ಷೆ ಕೇಳ್ತಾ ಇರ್ತಾರೆ. ನೀನ್ ಕಣ್ಣೀರ್ ಹಾಕ್ತೀನಿ, ನಿನಗೇನಾದ್ರೂ ಒಂದ್ ಕೆಲಸ ಆಗ್ಬೇಕು ಅಂದ್ರೆ ಮುಂದೆ ಇಟ್ಕೊಂಡು ಕೆಲಸನ ಸಾಧಿಸ್ಕೊಂಡ್ಬಿಡ್ತೀಯ, ಆದ್ರೆ ನಮ್ಮತ್ಗೆ ಎಲ್ಲ ಕಣೆ, ನೀನ್ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ ಹೇಳ್ತಾ ಇರ್ತಾರೆ. ಈ ನಚಿಕೇತು ಅಕ್ಕನ ಕಾಲೆಳೆಯೋ ಕೆಲಸ ಮಾಡ್ತಾ ಇರ್ತಾರೆ. ಮತ್ತೆ ಅಪೇಕ್ಷಾ ಇಬ್ರು ಕೂಡ ಉರ್ಕೊಂತಾ ಇರ್ತಾರೆ. ಹೌದಪ್ಪ, ಏನ್ ಮಾಡಿದ್ರು ನಿನಗೆ ತಪ್ಪಾಗೆ ಕಾಣಿಸುತ್ತೆ, ಆದ್ರೆ ಭೂಮಿ ಏನ್ ಮಾಡಿದ್ರು ಸರಿನೇ ಅಂತ ಕೇಳ್ತಾ ಇರ್ತಾರೆ. ಹಣ್ಣು ಭೂಮಿ ಕಡೆಯಿಂದ ಹೊಟ್ಟೆ ತುಂಬಾ ಊಟ ಮಾಡ್ದ ಅಂತ ಹೇಳಿ ಸಂಗೀತಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಸರಿ ಆಯ್ತು, ನಾನು ಇವಾಗ ಟೈಮ್ ಆಗ್ತಾ ಇದೆ, ನಾನು ಹೋಗ್ತೀನಿ, ಬಾಯ್ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಡಾಟಾ ಕೇರ ಮಾಡೋಣ, ಅಣ್ಣ ಅದ್ಕೇನು ಹೋಗಿ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ದಾಗ, ಕಣೋ ಹೊಸ್ದಾಗಿ ಮದ್ವೆ ಆಗಿರೋ ಗಂಡ ಹೆಂಡತಿ ರಾತ್ರಿ ಹೊತ್ತು ಡಿಸ್ಟರ್ಬ್ ಮಾಡಬಾರ್ದು, ನಾನು ನೆನ್ಪಿಟ್ಕೋಬೇಕು ನೀನು ಅಂತ ಹೇಳಿ ಬೈತಾ ಇರ್ತಾರೆ. ನಚಿಕೇತ್ ಆಯ್ತಾಯ್ತು ಸರಿ ನಂಗೆ ಗೊತ್ತಾಯ್ತು ಅಂತ ಇವಾಗ ಎಲ್ರು ನಗೋದಕ್ಕೆ ಶುರು ಮಾಡ್ತಾರೆ. ಸ್ನಾನ ಮಾಡ್ಕೊಂಡ್ ಬಂದ ತಕ್ಷಣ ಏರ್ ಡ್ರೈವರ್ ತಗೊಂಡ್ಬಂದು ಭೂಮಿಗೆ ಕೊಡ್ತಾರೆ. ಅಜಿತ್ ಕುತ್ಕೊಂಡು ಭೂಮಿ ಕೂದಲು ನಾವು ಒಣಸ್ಕೊಂತಾ ಇರ್ತಾಳೆ. ಸಹಾಯ ಮಾಡ್ಲಿ ಮತ್ತೇನ್ ಹೆಲ್ಪ್ ಮಾಡ್ಲಿ ಅಂತ ಅಜಿತ್ ಯೋಚನೆ ಮಾಡ್ತಾ ಇರ್ತಾರೆ. ಭೂಮಿ ಮಲ್ಗೋದಕ್ಕೆ ಮೇಲ್ಗಡೆ ಇರುವಂತ ಹಾಸಿಗೆ ತೆಗಿತಾ ಇರ್ತಾಳೆ. ಏನ್ ಮಾಡ್ತಾ ಇದೀಯಾ ಅಂತ ಅಜಿತ್ ಕೇಳ್ತಾರೆ. ಹಾಸಿಗೆ ತಗೊಂಡು ಕೆಳಗೆ ಸಪರೇಟ್ ಆಗಿ ಹಾಸ್ಕೊಂಡು ಮಲಗ್ತೀನಿ ಅಂತ ಹೇಳಿದಾಗ, ನೋಡು ನಮ್ಮನೆಲ್ಲೂ ಹೆಣ್ಮಕ್ಳಿದಾರೆ, ನಾನು ಅಕ್ಕ ತಂಗಿಯರ ಜೊತೆ ಬೆಳೆದಿದ್ದೀನಿ, ಇದೆಲ್ಲ ಗೊತ್ತಾಗುತ್ತೆ, ಬೇರೆ ಸಪರೇಟ್ ಆಗಿ ಮಲಗೋದೇನ್ ಬೇಡ ಕೂಡ ಇದೇ ರೀತಿ ಹೇಳ್ತಾರೆ. ಈ ಬೆಡ್ ಮೇಲೆ ಆರಾಮಾಗಿ ಮಲಗಬಹುದು ಅಂತ ಅಜಿತ್ ಹೇಳ್ಬಿಟ್ಟು, ನಾನು ಸೋಫಾದ ಮೇಲೆ ಮಲಗ್ತೀನಿ ಅಂತ ಹೇಳ್ತಾರೆ. ಭೂಮಿ ಇವ್ರಿಗೆ ಹೆಂಗಪ್ಪ ಅರ್ಥ ಮಾಡಿಸ್ಲಿ ಅಂತ ಹೇಳಿ, ಸಾಹೇಬ್ರೆ ನಾನು ಪದೇ ಪದೇ ಹೋಗ್ಬೇಕಾಗುತ್ತೆ ಸಾಹೇಬ್ರೆ ಅಂತ ಹೇಳಿದಾಗ, ಏಯ್ ಎಲ್ಲಿಗೆ ಹೋಗ್ತೀಯಾ? ಆಗ ಭೂಮಿ ಸಾಹೇಬ್ರೆ ಅಂತ ಹೇಳಿ ಬಾತ್ರೂಮ್ ಕಡೆ ಕಣ್ಣಲ್ಲೇ ತೋರಿಸ್ತಾಳೆ. ಹೌದಾ, ನಿನಗೆ ಇದು ಬೇರೆ ಇದೆಯಾ? ಸರಿ ಹಾಗಾದ್ರೆ ತೆಗೆದು ಹಾಸ್ಕೊಡ್ತೀನಿ ಇರು ಅಂತ ಹೇಳ್ಬಿಟ್ಟು ಬೆಡ್ನ ತಗೊಂಡು ಹಾಸ್ಕೊಡ್ತಾ ಇರ್ತಾರೆ. ಬೆಡ್ಶೀಟ್ ತಗೊಳಕ್ಕೆ ಅಂತ ಹೋದಾಗ, ನಾನು ಇದೀನಲ್ವಾ, ನಾನು ಮಾಡ್ತೀನಿ, ಬಾ ನೀನು ಇಲ್ಲಿ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಮಲಗಿಸ್ತಾನೆ. ಕೂಡ ಬಂದು ಮಲಗ್ತಾಳೆ. ಆಗ ಭೂಮಿಗೆ ಹೊಟ್ಟೆ ನೋವು ಶುರುವಾಗುತ್ತೆ. ಹೊಟ್ಟೆ ನೋವು ಅಂತ ಭೂಮಿ ಒದ್ದಾಡ್ತಾ ಇರ್ತಾಳೆ. ಇವಳಿ ಹೊಟ್ಟೆ ನೋಯ್ತಾ ಇದೆ, ಏನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಅಜಿತ್ ಎದ್ದೋಗ್ತಾರೆ. ಈ ಸಂಗೀತನ ಕೇಳ್ಕೊಂಡು ನೀರಿನ ಕಷಾಯ ಮಾಡ್ಕೊಂಡು ಬರ್ತಾರೆ. ತಗೋ, ನೀನು ಹೊಟ್ಟೆ ಹಿಡ್ಕೊಂಡು ಮಲ್ಕೊಂಡಿರೋದನ್ನ ನಾನು ನೋಡ್ದೆ, ತಗೋ, ನಿನಗೆ ಹೊಟ್ಟೆ ನೋಯ್ತಾ ಇದೆಯಲ್ವಾ, ಕುಡಿದ್ರೆ ನೋವೆಲ್ಲ ಮಾಯ ಆಗುತ್ತೆ ಹೇಳ್ಬಿಟ್ಟು ಜೀರಿಗೆ ನೀರ್ನ ಕುಡಿಸ್ತಾರೆ. ಎಲ್ಲ ನೋಯ್ತಾ ಇದೆಯಾ ಅಂತ ಕೇಳ್ಬಿಟ್ಟು ಕಾಲನ್ನ ಒತ್ತೋದಕ್ಕೆ ಶುರು ಮಾಡ್ತಾರೆ ಅಜಿತ್. ಸಾಹೇಬ್ರೆ ಏನ್ ಮಾಡ್ತಾ ಇದೀರಾ, ಇದನ್ನೆಲ್ಲ ನೀವು ಮಾಡಬಾರ್ದು ಅಂತ ಹೇಳಿದಾಗ, ಭೂಮಿ ಗಂಡ ಹೆಂಡತಿ ಮಧ್ಯೆ ಇದೆಲ್ಲ ಫಾರ್ಮಾಲಿಟೀಸ್ ಬೇಡ ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ, ಭೂಮಿ ಇದ್ದೋಡು ನಾವೇನ್ ನಿಜವಾದ ಗಂಡ ಹೇಳ್ತೀರಾ, ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಆಗೋರಲ್ವಾ ಅಂತ ಭೂಮಿ ಹೇಳ್ತಾಳೆ. ಅಜಿತ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗದೆ ಸುಮ್ನೆ ಕುತ್ಕೊಂಡ್ಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.